ಬೆಸ್ಕಾಂನಿಂದ ವಿದ್ಯುತ್ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಮಾರ್ಗಸೂಚಿಯನ್ನ ವಜಾಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗಿದೆ. ಅರ್ಜಿದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡಿಸಿದ್ದಾರೆ. ನೋಡಿ, ಸ್ಮಾರ್ಟ್ ಮೀಟರ್ ಅನ್ನ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಜಾ ಮಾಡಬೇಕು ಅಂತ ಕೋರಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗಿದೆ. ಬೆಸ್ಕಾಂನ ಮಾರ್ಗಸೂಚಿಯಲ್ಲಿ ಏನೇನೋ ವಿಚಾರ ಅಡಗಿದೆ. ಅದನ್ನ ಓದಿ ಅರ್ಥ ಮಾಡಿಕೊಳ್ಳೋದೇ ನಮಗೆ ಬಹಳ ಕಷ್ಟ ಆಗಿದೆ. ವಿದ್ಯುತ್ ಸ್ಮಾರ್ಟ್ ಮೀಟರ್ ವೆಚ್ಚ ಬಹಳ ದುಬಾರಿ. ಆಮೇಲೆ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಜಾಸ್ತಿ. 3 ಫೇಸ್ ಸ್ಮಾರ್ಟ್ ಮೀಟರ್ಗೆ 10,000 ರೂಪಾಯಿ ಆಗುತ್ತೆ. ಈಗ ಬಹುತೇಕ ಜನ ಎಲೆಕ್ಟ್ರಿಕಲ್ ವಾಹನಗಳನ್ನ ಬಳಸ್ತಾ ಇದ್ದಾರೆ. ಬೆಸ್ಕಾಂ ಹೊಸ ಮಾರ್ಗಸೂಚಿಯಿಂದ ಜನರಿಗೆ ಹೊರೆ ಆಗ್ತಾ ಇದೆ. ಅರ್ಜಿದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಈ ರೀತಿಯಾಗಿ ವಾದ ಮಂಡಿಸಿದ್ದಾರೆ. ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಅರ್ಜಿ ಏನಿದೆ ಅದನ್ನು ವಜಾ ಮಾಡಬೇಕು ಅಂತ ಆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ, ವಾದ ಮಂಡಿಸಿದ್ದಾರೆ. ಆಮೇಲೆ ಈಗ ಆಲ್ರೆಡಿ ಪ್ರತಿಯೊಬ್ಬರ ಬಳಿಯೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ. ಆಮೇಲೆ ಈ ಸ್ಮಾರ್ಟ್ ಮೀಟರ್ ವಿಚಾರ ಏನಿದೆ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಮಟ್ಟಿಗೆ ಅದು ಸ್ವಲ್ಪ ದುಬಾರಿ ಆಯಿತು. ಆಮೇಲೆ ಅದರಲ್ಲಿ ಏನೇನೋ ವಿಚಾರಗಳಿದೆ. ಈಗ 3 ಫೇಸ್ನ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ 10,000 ಆಗುತ್ತೆ. ಮಾರ್ಗಸೂಚಿ ಬಗ್ಗೆ ಯಾಕಿಷ್ಟು ಗೊಂದಲ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ವಿದ್ಯುತ್ ಸಂಪರ್ಕಕ್ಕೆ 10,000 ರೂಪಾಯಿ ಕೊಡೋದಕ್ಕಾಗತ್ತಾ? ಬಡವರಿಗೆ ಅಷ್ಟು ಹಣ ನೀಡೋದಕ್ಕಾಗತ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಬೆಸ್ಕಾಂ ಮಾರ್ಗಸೂಚಿಯಲ್ಲಿ ಗೊಂದಲ ಇರಬಾರ್ದು, ಯಾವುದೇ ರೀತಿಯಾದಂಥ ಗೊಂದಲಗಳಿರಬಾರ್ದು ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಕೆಇಆರ್ಸಿ ಮಾರ್ಗಸೂಚಿಯನ್ನ ಪಾಲಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಸ್ಮಾರ್ಟ್ ಮೀಟರ್ ವಿಚಾರ ಇದೆಯಲ್ಲ, ಈಗ ಹೇಳಿ ಕೇಳಿ ಕರೆಂಟ್ ಬಿಲ್ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಆಮೇಲೆ ಬಡವರಿಗೆ ಭಾಳ ಹೊಡ್ತಾ ಇದು 10,000 ಎಲ್ಲಿಂದ ಕೊಡೋಕ್ಕಾಗತ್ತೆ? ಈ ಥರದ್ದೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ. ಯಾಕೆ ಮಾರ್ಗಸೂಚಿ ಬಗ್ಗೆ ಇಷ್ಟು ಗೊಂದಲ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ನ್ಯಾಯಮೂರ್ತಿಗಳು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದ ಮಾಡಿದ್ದಾರೆ. ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಿಗೆ ಮಾತ್ರ ಶುಲ್ಕ ಅನ್ವಯ ಆಗುತ್ತೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ನಿಯಮಗಳು ಸ್ಪಷ್ಟವಾಗಿದೆ. ಹೊಸ ಸಂಪರ್ಕಕ್ಕೆ ಮಾತ್ರ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಹೊಸದಾಗಿ ಕನೆಕ್ಷನ್ ತಗೊಳ್ಬೇಕು ಅಂತ ಅಂದ್ರೆ ಆಗ ಇದು ಅಪ್ಲೈ ಆಗುತ್ತೆ. ಟೆಂಡರ್ನಲ್ಲಿ ವಿಫಲವಾದವರು ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಟೆಂಡರ್ ಅಲ್ಲಿ ಯಾರು ವಿಫಲ ಆಗಿದ್ದಾರೆ ಅವರು ಈ ತರದ ಆರೋಪ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ಪರ ವಕೀಲರು ಈ ವಿಚಾರವನ್ನ ಹೇಳಿದ್ದಾರೆ. ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಈಗ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತ ವಿಚಾರ ಇಲ್ಲಿ ಕರ್ನಾಟಕದಲ್ಲಿ ಆ ಪ್ರೈಸ್ ಎಲ್ಲ ಕೂಡ ದುಬಾರಿ ಆಗಿದೆ. ಒಂದು ವೇಳೆ ಅದನ್ನ ಬಲವಂತದ ಕ್ರಮ ಅಂತೇಳಿ ಏನಾದರೂ ಜಾರಿಗೆ ತರುವಂತ ಕೆಲಸ ಆದ್ರೆ ಅನೇಕರಿಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು. ಸೊ ವಾದ ಪ್ರತಿವಾದ ಏನ್ ನಡೀತು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಬಸವರಾಜ್? ಪ್ರಭು, ವಿದ್ಯುತ್ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಯನ್ನು ವಜಾಗೊಳಿಸುವಂತ ಅರ್ಜಿ ಕೋರುವ ಅರ್ಜಿಯನ್ನ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮಾಡಲಾಯಿತು. ಪ್ರಮುಖವಾಗಿ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನ ಮಾಡಿದ್ರು. ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಮೀಟರ್ ಅಳವಡಿಕೆಯಲ್ಲಿ ಮಾರ್ಗಸೂಚಿಯಲ್ಲಿ ಏನೇನೋ ಅಡಗಿಸಿದ್ದಾರೆ, ಏನಂತ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಿಲ್ಲ. ಅದನ್ನು ಓದ್ಕೊಂಡ್ರು ಪದೇ ಪದೇ ಓದಿದ್ರು ಕೂಡ ನಮಗೂ ಯಾವುದೇ ರೀತಿಯಾದಂತ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅದು ಕಷ್ಟ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ 3 ಪೀಸ್ ಮೀಟರ್ಗೆ 10,000 ಆಗುತ್ತೆ. ಈಗ ಬಹುತೇಕ ಜನ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ? ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂದ್ರೆ ಬೇರೆ ರಾಜ್ಯದಲ್ಲಿ ಒಂದು ರೀತಿಯಾಗಿ ಬೆಲೆ ಇದೆ ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ರೀತಿಯಾಗಿ ಬೆಲೆ ಇದೆ ಮತ್ತು ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ ಅಜಗಜಾಂತರ ಫರಕ್ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ವಾದವನ್ನ ಮಾಡಿದಕ್ಕೆ ಪ್ರತಿವಾದವಾಗಿ ಸರ್ಕಾರಿ ಪರ ಎಸಿ ಆಗಿರುವಂತ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಕಾರ್ಯನಿರ್ವಹಿಸುವ ಮಾರ್ಗಸೂಚಿಗಳು ಗ್ರಾಹಕರಿಗೆ ಆಪರೇಷನ್ ಮಾಡ್ತಿದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅದಕ್ಕೆ ಪ್ರತಿವಾದಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಜಡ್ಜ್ ಮಧ್ಯ ಪ್ರವೇಶಿಸಿ ಬೇರೆ ರಾಜ್ಯದಲ್ಲಿರುವಂತ ಏನು ವಿದ್ಯುತ್ ಮೀಟರ್ಗಳಿಗೂ ಮತ್ತು ಸ್ಮಾರ್ಟ್
ವಿದ್ಯುತ್ ಮೀಟರ್ಗಳಿಗೂ ಮತ್ತು ನಮ್ಮ ರಾಜ್ಯದಲ್ಲಿರುವಂತಹ ಸ್ಮಾರ್ಟ್ ಮೀಟರ್ಗಳಿಗೂ ವ್ಯತ್ಯಾಸ ಇದೆಯಾ, ಅದಕ್ಕೆ ನಮ್ಮ ರಾಜ್ಯದಲ್ಲಿರುವಂತದ್ದು 10,000 ಆದ್ರೆ ಅಲ್ಲಿ 900 ರೂಪಾಯಿ ಇದೆಯಾ ಅನ್ನೋದ್ರ ಬಗ್ಗೆ ಖಚಿತಪಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿ ವಿಚಾರಣೆಯನ್ನ Okay. 9ಕ್ಕೆ ಮುಂದಿಟ್ಟಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಬಸವರಾಜ್.